ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಹ್ಯಾಪಿ ಬಿಸ್ಕೆಟಿಂದ ಐಸ್ ಕ್ರೀಮ್ ಮಾಡೋದು ಹೇಗೆ ನೋಡೋಣ. ಇವಾಗ ನಾನಿಲ್ಲಿ 1 ಬೌಲ್ ಸಕ್ಕರೆ, 1 ಲೋಟ ಹಾಲು ಮತ್ತು 3-4 ಸ್ಪೂನು ಹಾಲಿನ ಪುಡಿ, 2 ಟೇಬಲ್ ಸ್ಪೂನ್ ಅಷ್ಟು ಬಾದಾಮ್ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ನಾನು 3 ಪ್ಯಾಕೆಟು ಹ್ಯಾಪಿ ಬಿಸ್ಕೆಟ್ನ ತೊಗೊಂಡು ಈ ರೀತಿ ತುಂಡು ಮಾಡ್ತಾಯಿದ್ದೀನಿ. ಈ ರೀತಿ ತುಂಡು ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡಬೇಕು. ಇದಕ್ಕೆ ಏನು ಮಿಕ್ಸ್ ಮಾಡಿಲ್ಲ ನಾನು. ಏಲಕ್ಕಿ ಪುಡಿ ಮಾತ್ರ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ವೆನಿಲಾ ಎಸೆನ್ಸು ಏನೂ ಇಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಏಲಕ್ಕಿ ಪುಡಿನ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ಹಾಲನ್ನ ಕಾಯಕ್ಕೆ ಇಟ್ಕೋಬೇಕು. ಹಾಲು ಕಾಯೋಕ್ಕೆ ಒಂದು ದಬ್ರಿ ತೊಗೊಂಡಿದ್ದೀನಿ. ಆ ದಬ್ರಿಗೆ ಹಾಲು ಹಾಕಿ ಸ್ವಲ್ಪ ತೋಬೆಚ್ಕಾಗಬೇಕು ಹಾಲು. ಆವಾಗ ನಾನಿಲ್ಲಿ ಹಾಲಿನ ಪುಡಿನ 3-4 ಸ್ಪೂನ್ ಹಾಲಿನ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲಿನ ಪುಡಿ ಬಂದ್ಬಿಟ್ಟು ಆಪ್ಷನಲ್ಲು. ಹಾಲು ಸ್ವಲ್ಪ ಗಟ್ಟಿ ಇದ್ದರೆ ಹಾಲಿನ ಪುಡಿ ಅವಶ್ಯಕತೆ ಬರಲ್ಲ. ನಾನಿಲ್ಲಿ ಇನ್ನೂ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಲಿನ ಪುಡಿನ ಮಿಕ್ಸ್ ಮಾಡಿದ್ದೀನಿ. ಇವಾಗ ಸಕ್ಕರೆ ಕೂಡ ಹಾಕ್ಕೊಂಡೆ ನಾನು. ಸಕ್ಕರೆ ಕೂಡ ಹಾಕಿ ಚೆನ್ನಾಗಿ ಒಂದು ಸತಿ ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಕುದ ನಂತರ ಇವಾಗ ಬಾದಾಮ್ ಪುಡಿ ತೊಗೊಂಡಿದ್ದೀನಿ 3-4 ಸ್ಪೂನು. ಬಾದಾಮ್ ಪುಡಿ ಹಾಕೋದ್ರಿಂದ ಒಂದು ಫ್ಲೇವರ್ಗೋಸ್ಕರ ಅಂತ ಅಷ್ಟೇ, ಫ್ಲೇವರು ಚೆನ್ನಾಗಿ ಇರುತ್ತೆ ಅಂತ ಹೇಳಿ. ಬಾಯಲ್ಲಿ ತಿನ್ನಬೇಕಾದ್ರೆ ಬಾದಾಮ್ ಫ್ಲೇವರ್ ಥರ ಬಂದರೆ ಐಸ್ ಕ್ರೀಮು ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ನೋಡಿ, ಬಾದಾಮ್ ಪುಡಿನೂ ಕೂಡ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇಲ್ಲಿ ಹಾಲು ಚೆನ್ನಾಗಿ ಕುದೀತಾ ಇದೆ. ಹಾಲು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇವಾಗ ನಾವು ಬಿಸ್ಕೆಟ್ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬಿಸ್ಕೆಟ್ ಪುಡಿನ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ನಾವು ಹೇಗೆ ತಿರುಗಿಸಿದ್ರೂ ಕೂಡ ಗಂಟಾಗೇ ಆಗುತ್ತೆ. ನೋಡಿ, ಈ ಥರ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಗಂಟಾಗಿರುತ್ತಲ್ಲ, ಅದಕ್ಕೆ ನಾವೇನು ಮಾಡಬೇಕು, ಒಂದು ಸತಿ ಮಿಕ್ಸಿ ಮಾಡ್ಕೋಬೇಕು. ಈ ಥರ ನೋಡಿ, ಇಲ್ಲಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದೆ. ಈ ಥರ ಮಾಡಿಕೊಂಡು ನಿಮಗೆ ಐಸ್ ಮೋಡ್ಗಳಿದ್ರೆ ಐಸ್ ಮೋಡ್ಗಳ್ಗೆ ಹಾಕ್ಕೊಳ್ರಿ. ನಾನಿಲ್ಲಿ ಪೇಪರ್ ಲೋಟಕ್ಕೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಐಸ್ ಮೋಡ್ಗಳು ಇರಲಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಪೇಪರ್ ಲೋಟಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ಬೇಕಾದರೆ ಹಿಂಗೇನಾದರೂ ಇಡ್ಬೋದು ನೀವು. ನಾನಿಲ್ಲಿ ಬಾದಾಮ್ ತುಂಡನ್ನ ಕಟ್ ಮಾಡಿಟ್ಟಿದ್ದೆ. ಬಾದಾಮು ಮತ್ತು ಗೋಡಂಬಿ ತುಂಡನ್ನ ಮೇಲುದುರಿಸಿ ಅದಕ್ಕೆ ಕಡ್ಡಿನ ಇಡ್ತಾಯಿದ್ದೀನಿ. ಕಡ್ಡಿ ಇಟ್ಟು ಇವಾಗ ಅವಾಗ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರೀಮಿಯಾಗಿ ತುಂಬಾ ಬಾಯಲ್ಲಿ ಟೇಸ್ಟು ಕೂಡ ಹಾಗೇ ಇದೆ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.